ಸರ್ ಏನು ಪ್ರಾಬ್ಲಮ್ ಜೊತೆ ನೀವು ಹಾಸ್ಪಿಟಲ್ಗೆ ಬಂದಿದ್ದು? ಸರ್ ನನಗೆ ಪ್ಯಾನ್ಕ್ರಿಯಾಸಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಬಂದಿದ್ದೆ. ತುಂಬ ಸಿವಿಯರ್ ಪೇಯ್ನ್ ಏನು ಇತ್ತಾ ಅದರ ರಿಲೇಟೆಡ್ ಆಗಿ? ಒಂದು ಬರವಾಗಿತ್ತು ಸರ್. ಎಷ್ಟು ವರ್ಷಗಳಿಂದ? ಸರ್ ನನಗೆ ಲಾಸ್ಟು ಒಂದು 7-8 ಮಂತ್ಸಿಂದ ಪೇನ್ ಸ್ಟಾರ್ಟ್ ಆಯಿತು. ಅಂದರೆ ಮಾರ್ಚ್ ಎಂಡಲ್ಲಿ ನನಗೆ ಗೊತ್ತಾಯಿತು. ಮಾರ್ಚಲ್ಲಿ ಪೇನ್ ಸ್ಟಾರ್ಟ್ ಆಯ್ತಲ್ವಾ, ಸೊ ಮಾರ್ಚ್ 30th ನಾನು ಸ್ಕ್ಯಾನಿಂಗ್ ಮಾಡಿಸಿದೆ. ಅವಾಗ ಗೊತ್ತಾಯ್ತು ನನಗೆ ಪ್ಯಾನ್ಕ್ರಿಯಾಸಲ್ಲಿ ಪ್ರಾಬ್ಲಮ್ ಇದೆ. ಅದಕ್ಕೇನು ಮೆಡಿಕೇಶನ್ ತೊಗೊಳ್ತಿದ್ರ ಪೇಯ್ನ್ ರಿಲೀಫ್ಗೆ? ಏನು ನಾನು ಅಂದರೆ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಕೇಳ್ತಾ ಇದ್ದೆ, ಸರ್ ನನಗೆ ಹೊಟ್ಟೆ ನೋವ್ತಾ ಇದೆ ಅಂತ. ಅದು ಬಿಟ್ಟು ಮಾಮೂಲಿ ಮನೆ ಹತ್ರ ಕ್ಲಿನಿಕ್ ಇರುತ್ತಲ್ಲ, ಆ ಕ್ಲಿನಿಕಲ್ಲಿ ಹೋಗಿ ಸರ್ ಈ ಥರ ಹೊಟ್ಟೆ ನೋವು ಅಂದರೆ ಅವರು ಒಂದು ಆ್ಯಂಟಿಬಯೋಟಿಕ್ ಯಾವ್ದಾದ್ರು ಇಂಜೆಕ್ಷನ್ ಕೊಡೋರು. ಇಂಜೆಕ್ಷನ್ ತೊಗೊಂಡು ಅವ್ರು ಕೊಡೋ ಟ್ಯಾಬ್ಲೆಟ್ ತೊಗೊಂಡು ಬಂದ್ಬಿಡ್ತಾ ಇದ್ದೆ. 1 day 2 day ರಿಲೀಫ್ ಇರ್ತಾಯಿತ್ತು. 3rd day ತಿರ್ಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇಲ್ಲಿವರೆಗೂ ಯಾವುದೇ ಮೆಡಿಕೇಶನ್ ತೊಗೊಂಡ್ರು ನಿಮ್ಗೆ ಅದಕ್ಕೆ ಹೆಲ್ಪ್ ಆಗಿಲ್ಲ ಪೇಯ್ನ್ ರಿಲೀಫ್ಗೆ? ಸರ್ ನೀವು ಸರ್ ಏನು ಪ್ರೊಸೀಜರ್ ಆಯಿತು ನಿಮಗೆ? ಸರ್ ಅದೇ ಬ್ಲಾಕೇಜ್ ಇಂಜೆಕ್ಷನ್ ಅಂತ ಕೊಟ್ಟರು, ಸೀಲಿಯಾ ಪ್ಲೆಕ್ಸಿಸ್ ಅಂತ ಇಂಜೆಕ್ಷನ್ ಕೊಟ್ಟರು. ಓಕೆ. ನಿಮಗೆ ಹೇಗೆ ಅನಿಸ್ತು ಈ ಪ್ರೊಸೀಜರ್ ಮಾಡಿಸ್ಕೊಳ್ಳೋದಕ್ಕೆ? ಯಾಕಂದರೆ ನಿಮಗೆ ಅಕ್ಯೂಟಾಗಿ ಯಾವುದೇ ಮೆಡಿಕೇಶನ್ ಕೊಟ್ಟರು ಪೇಯ್ನ್ ರಿಲೀಫ್ ಸಿಗ್ತಾ ಇರಲಿಲ್ಲ. ಸೊ ಇದು ಕ್ರಾನಿಕ್ ಪೇಯ್ನ್ಗೆ ಕಂಟಿನ್ಯೂಸ್ ಪೇಯ್ನ್ ರಿಲೀಫ್ ಸಿಗುತ್ತೆ ಅನ್ನೋದಕ್ಕೆ ನಿಮಗೆ ಹೇಗೆ ರಿಯಾಕ್ಷನ್ ಇತ್ತು? ಸರ್ ಏನು ಅಂದರೆ ಮುಂಚೆ ಸುಮಾರು ಮೆಡಿಕೇಶನ್ ಟ್ರೈ ಮಾಡಿದ್ದೆ, ಯಾವುದೂ ನಂಗೆ ವರ್ಕ್ ಆಗಿರಲಿಲ್ಲ. ಸೊ ಇದು ಒಂದು ಆಗಲಿ ವರ್ಕ್ ಆಗ್ಬೋದೇನೋ ಅಂತ ಕಾನ್ಫಿಡೆನ್ಸ್ ನಾನು ಮಾಡಿದೆ. ಸೊ ನಾನು 3 daysಯಿಂದ ಪೇಯ್ನ್ ಇಲ್ಲ, ಇಂಜೆಕ್ಷನ್ ತೊಗೊಂಡಾಗಿಂದ ಪೇಯ್ನ್ ಇಲ್ಲ. ಸೊ ನಿಮಗೆ ಇಂಜೆಕ್ಷನ್ ಕೊಟ್ಟಾಗ್ಲಿಂದಾನು ಒಂಚೂರು ಪೇಯ್ನ್ ಇಲ್ಲ? ಪೇಯ್ನ್ ಇಲ್ಲ. ಈ ಸರ್ಜರಿನ ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತೀರಾ ನೀವು? ಖಂಡಿತ ಮಾಡ್ತೀನಿ.